ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ, ಭೀಮನ ಅಮಾವಾಸ್ಯೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸ್ನೇಹಿತರೆ, ಇವತ್ತು ಯಾಕೆ ನಾನು ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಇದನ್ನು ನಾವು ಅದರಲ್ಲೂ ಮುಖ್ಯವಾಗಿ ಗಂಡ ಹೆಂಡತಿಯರ ಅನ್ಯೋನ್ಯತೆಗೆ ಪ್ರೇರಣೆ ಆಗಿರುವಂಥ ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ನನಗೆ ಏನು ಗೊತ್ತೋ ಮಾಹಿತಿಗಳು, ನಾವು ಯಾವ ರೀತಿ ಆಚರಣೆ ಮಾಡಬೇಕು ಮತ್ತು ಆ ಆಚರಣೆ ಪದ್ಧತಿ ಹೇಗಿರಬೇಕು ಅನ್ನೋದನ್ನ ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಾವು ಯಾವುದೇ ಒಂದು ವ್ರತನ ನಾವು ಆರಂಭಿಸೋದಕ್ಕೆ ಮುಂದೆ ಯಾವಾಗಲೂ ಅಷ್ಟೇ ಅದರ ಹಿನ್ನೆಲೆ ತಿಳ್ಕೊಂಡು ನಾವು ಮಾಡಿದಾಗ ಅದರಿಂದ ನಮಗೆ ಪೂರ್ಣವಾದ ಪ್ರತಿಫಲ ಖಂಡಿತವಾಗ್ಲೂ ದಕ್ಕುತ್ತೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ನನಗೆ ಗೊತ್ತಿರೋಂಥ ವಿಷಯನ ನಾನು ನಿಮಗೆ ತಿಳಿಸ್ತೀನಿ. ವ್ರತ ಎಂದರೆ ನಿಷ್ಠೆ ಎಂದು ಅರ್ಥ. ದೇವತೆಗಳಲ್ಲಿ ನಾವು ತೋರಿಸುವ ಭಕ್ತಿ ಗೌರವಗಳು ವ್ರತದ ಮೂಲಕ ಪೂಜಾ ರೂಪದಲ್ಲಿ ಆಚರಿಸಲ್ಪಡುತ್ತದೆ. ಪ್ರತಿ ವ್ರತದಲ್ಲಿಯೂ ಆಚರಣೆಗೆ ಪೂರ್ವ ಸಿದ್ಧತೆ ಅವಶ್ಯಕವಾಗಿರುತ್ತದೆ. ಕಾಲಕ್ಕೆ ತಕ್ಕಂತೆ ಪೂಜಾ ದ್ರವ್ಯಗಳನ್ನು ಬಳಸಿಕೊಂಡು ಕೆಲವು ವಿಶಿಷ್ಟ ನಿಯಮಗಳನ್ನು ಪಾಲಿಸಿ ವ್ರತಗಳನ್ನು ಪಾಲಿಸಬೇಕಾಗುತ್ತದೆ. ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ದೇವರು ದೇವತೆಗಳ ಪೂಜೆ ಅಷ್ಟೇ ಅಲ್ಲದೆ ಪವಿತ್ರವಾದ ಕೆಲವು ಸಂಬಂಧಗಳನ್ನು ಪೂಜೆ ಮಾಡುವ ಮೂಲಕ ಆ ಸಂಬಂಧಗಳನ್ನು ಗೌರವಿಸುವ ಸಂಪ್ರದಾಯವು ಆಚರಣೆಯಲ್ಲಿದೆ. ಭಾರತೀಯ ಸಂಪ್ರದಾಯದಲ್ಲಿ ಪತಿಯನ್ನು ದೇವರೆಂದು ಭಾವಿಸಿ ಪೂಜಿಸುವ ಸಂಪ್ರದಾಯಗಳು ಬಹಳ ಪುರಾತನ ಕಾಲದಿಂದಲೂ ಇದೆ. ಪತಿಯ ಆಯುಷ್ಯ ಆರೋಗ್ಯ ವೃದ್ಧಿಯಾಗಬೇಕು, ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಸಿಗಬೇಕೆಂದು ಪ್ರಾರ್ಥಿಸಿ ಅನೇಕ ವ್ರತಗಳನ್ನು ಮಾಡುವ ಸಂಪ್ರದಾಯ ಬಂದಿದೆ. ವಟ ಸಾವಿತ್ರಿ ವ್ರತ, ಮಂಗಳ ಗೌರಿ ವ್ರತ, ಸ್ವರ್ಣ ಗೌರಿ ವ್ರತ. ಹಾಗೆಯೇ ಈ ಭೀಮನ ಅಮಾವಾಸ್ಯೆಯು ಒಂದು. ಸ್ತ್ರೀಯರಿಗೆ ಕುಂಕುಮವೇ ಅಮೂಲ್ಯವಾದ ಆಭರಣ. ಪತಿಯ ಸಕಲ ಆಪತ್ತುಗಳೆಲ್ಲ ಕಳೆದು ದೀರ್ಘಾಯುಷ್ಯವನ್ನು ಹೊಂದಲಿ ಎಂದು ಉಮಾಮಹೇಶ್ವರರಲ್ಲಿ ಪ್ರಾರ್ಥಿಸಿ ವಿಧಾನಪೂರ್ವಕವಾಗಿ ಪೂಜಿಸುವುದೇ ಈ ಜ್ಯೋತಿರ್ಭೀಮೇಶ್ವರ ವ್ರತ, ಭೀಮನ ಅಮಾವಾಸ್ಯೆ ಎಂದು ಕರೆಯುತ್ತೇವೆ. ಉದ್ದೇಶ ಒಂದೇ ಆದರೂ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಭಿನ್ನತೆ ಕಂಡುಬರುತ್ತದೆ. ಹಾಗೆಯೇ ಆಚರಣೆಯಲ್ಲಿಯೂ ವೈವಿಧ್ಯತೆಯನ್ನು ಕಾಣಬಹುದು. ಉತ್ತರ ಕರ್ನಾಟಕದಲ್ಲಿ ದಿವಶಿ ಅಮಾವಾಸ್ಯೆ ಎಂದು, ದಕ್ಷಿಣ ಕನ್ನಡದಲ್ಲಿ ಅಟಿ ಅಮಾವಾಸ್ಯೆ ಎಂದು, ಉತ್ತರ ಕನ್ನಡದ ಕಡೆಗೆ ಕೊಡೆ ಅಮಾವಾಸ್ಯೆ ಎಂದು, ಮೈಸೂರು ಬೆಂಗಳೂರು ಪ್ರಾಂತ್ಯದಲ್ಲಿ ಭೀಮನ ಅಮಾವಾಸ್ಯೆ ಮತ್ತು ಪತಿ ಸಂಜೀವಿನಿ ವ್ರತ ಎಂದು ಹೀಗೆ ಅನೇಕ ಹೆಸರುಗಳಿಂದ ಈ ವ್ರತವು ಪ್ರಸಿದ್ಧಿ ಪಡೆದಿದೆ. ಈ ವ್ರತವನ್ನು ವಿವಾಹಿತರಷ್ಟೇ ಅಲ್ಲದೆ ಅವಿವಾಹಿತ ಕನ್ಯೆಯರು ಆಚರಿಸುವ ಪದ್ಧತಿ ಉಂಟು. ವಿವಾಹಿತ ಹೆಣ್ಣು ಮಕ್ಕಳು ತನ್ನ ಗಂಡನ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಿದರೆ, ಅವಿವಾಹಿತ ಕನ್ಯೆಯರು ಸದ್ಗುಣಿಯಾದ ಪತಿ ದೊರೆಯಲಿ ಎಂದು, ದಾಂಪತ್ಯ ಜೀವನ ನಮಗೆ ಸಿಗಲಿ ಎಂದು, ಗೌರಿ ಶಂಕರರಂತೆ ಇರಲಿ ಎಂದು ಪ್ರಾರ್ಥಿಸುತ್ತಾರೆ. ವ್ರತದ ಹಿನ್ನೆಲೆ ಏನು ಅಂತ ನಾವು ಹುಡ್ಕೋದಾದರೆ, ಹಿಂದೊಮ್ಮೆ ಋಷಿಗಳೆಲ್ಲರೂ ಸೂತರನ್ನು ಕೇಳಿದರು. ಸರ್ವಶಾಸ್ತ್ರಗಳನ್ನು ಬಲ್ಲ ಮಹಾನುಭಾವರಾದ ಸೂತರೇ, ನಾರಿಯ ದೀರ್ಘ ಸೌಮಂಗಲ್ಯ ಭಾಗ್ಯಕ್ಕಾಗಿ ಯಾವ ವ್ರತವನ್ನು ಆಚರಿಸಬೇಕು ಎಂದು ಅದಕ್ಕೆ ಸೂತರು ಜ್ಯೋತಿರ್ಭೀಮೇಶ್ವರ ವ್ರತ ಎಂಬ ಒಂದು ಪವಿತ್ರವಾದ ವ್ರತವನ್ನು ಉಪದೇಶಿಸಿದರು. ಇದನ್ನು ಆಷಾಢ ಮಾಸದ ಕೃಷ್ಣ ಅಮಾವಾಸ್ಯೆ ಎಂದು ಹೆಣ್ಣು ಮಕ್ಕಳು ತಮ್ಮ ದೀರ್ಘ ಸೌಭಾಗ್ಯಕ್ಕೋಸ್ಕರ ಆಚರಿಸಬೇಕು. ಹಾಗೆಯೇ ಅದರ ಹಿನ್ನೆಲೆಯನ್ನು ವಿವರಿಸುತ್ತಾ ಸೂತರು ಕಥೆಯೊಂದನ್ನು ಹೇಳುತ್ತಾರೆ. ಆ ಕಥೆ ಹೀಗಿದೆ. ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ರಾಜನಿದ್ದ. ಪರಮ ಧಾರ್ಮಿಕನು,
ನಾತ್ಪರನೂ ಆದ ಈ ರಾಜನಿಗೆ ಸರ್ವಶಾಸ್ತ್ರ ಸಂಪನ್ನರು, ಶತ್ರು ನಿಗ್ರಹ ನಿಸ್ಸೀಮನು ಮತ್ತು ಅತಿ ಸುಂದರನಾದ ವಿಜಯಶೇಖರನೆಂಬ ಮಗನಿದ್ದನು. ವಿಜಯಶೇಖರನು ದುರ್ದೈವಶಾತ್ ಅಕಾಲ ಮರಣವನ್ನು ಹೊಂದಿದನು. ದುಃಖದಿಂದ ಬಳಲಿದ ತಂದೆ ತಾಯಿಗಳು ತಾರುಣ್ಯಕ್ಕೆ ಕಾಲಿಟ್ಟ ಮಗನ ವಿವಾಹವನ್ನು ನೋಡಲಿಲ್ಲ ಎಂದು ಪರಿತಪಿಸಿದರು. ಆಗ ಮಗನ ಮೃತದೇಹಕ್ಕೆ ವಿವಾಹ ಮಾಡೋಣ ಎಂದು ಯೋಚಿಸಿದರು. ಯಾರು ನಮ್ಮ ಮಗನ ಮೃತದೇಹದೊಂದಿಗೆ ವಿವಾಹವಾಗುತ್ತಾರೆ ಅವರಿಗೆ 1,00,000 ಚಿನ್ನದ ನಾಣ್ಯಗಳನ್ನು ಕೊಡುವುದಾಗಿ ಪಟ್ಟಣದ ತುಂಬೆಲ್ಲ ಡಂಗೂರ ಸಾರುತ್ತಾರೆ. ಇದನ್ನು ಕೇಳಿದ ಮಾಧವ ಎಂಬಾತ ತನ್ನ ಹೆಂಡತಿ ಸುಶೀಲ ಎಂಬುವಳಿಗೆ ಈ ಎಲ್ಲ ವೃತ್ತಾಂತವನ್ನು ತಿಳಿಸುತ್ತಾನೆ. ಆ ದಂಪತಿಗಳಿಗೆ 5 ಜನ ಹೆಣ್ಣು ಮಕ್ಕಳು ಮತ್ತು 9 ಜನ ಗಂಡು ಮಕ್ಕಳು. ತುಂಬ ಬಡತನ ದಾರಿದ್ರ್ಯದಿಂದ ವ್ಯಥೆ ಪಡುತ್ತಿರುವ ಆ ಮಾಧವ ತಮ್ಮ ಒಬ್ಬ ಮಗಳನ್ನು ರಾಜನ ಮಗನಿಗೆ ವಿವಾಹ ಮಾಡೋಣವೇ, ಅದರಿಂದ ಬಂದ ಧನದಿಂದ ಉಳಿದವರಾದರೂ ಸುಖದಿಂದ ಬಾಳಬಹುದಲ್ಲವೇ ಎಂದು ಹೆಂಡತಿಯನ್ನು ಕೇಳಿದ. ಅದಕ್ಕೆ ಅವಳು ಕುರೂಪಿಯಾಗಲಿ ಶುದ್ಧನೇ ಆಗಲಿ, ಆದರೆ ಬದುಕಿರುವವರಿಗೆ ಮಾತ್ರ ನನ್ನ ಮಗಳನ್ನು ದಾರೆ ಎರೆಯೋಣ ಎನ್ನುತ್ತಾಳೆ. ಆದರೆ ದಾರಿದ್ರ್ಯದಿಂದ ಬೇಸತ್ತಿದ್ದ ಮಾಧವ ತನ್ನ ಮಗಳನ್ನು ಕರೆದುಕೊಂಡು ಹೋಗಿ ರಾಜನ ಮಗನ ಮೃತದೇಹದೊಂದಿಗೆ ವಿವಾಹ ಮಾಡುತ್ತಾನೆ. ರಾಜನು ಸಕಲ ಮರ್ಯಾದೆ ವೈಭವಗಳಿಂದ ಸೊಸೆಯನ್ನು ಪಲ್ಲಕ್ಕಿಯಲ್ಲಿ ಕರೆತಂದು ಕೊನೆಗೆ ಸ್ಮಶಾನದಲ್ಲಿ ಮಗನ ಮೃತದೇಹದೊಂದಿಗೆ ಬಿಟ್ಟು ಹೋಗುತ್ತಾನೆ. ಸ್ಮಶಾನದಲ್ಲಿ ಗೂಬೆಗಳ ಧ್ವನಿ ಬಿಟ್ಟರೆ ಇನ್ನೊಂದು ಶಬ್ದವಿಲ್ಲ. ಅಲ್ಲಿಯೇ ಪತಿಯನ್ನು ಬಿಟ್ಟು ಹೋದರೆ ಪವಿತ್ರ ವ್ರತ ಧರ್ಮ ಕೆಡುವುದೆಂಬ ಧರ್ಮ ಸಂಕಟ ಏನು ಮಾಡಲಿ ಎಂದು ದುಃಖದಿಂದ ಪರಿತಪಿಸುತ್ತಾ ಭಕ್ತಿಯಿಂದ ಪರಮಾತ್ಮನನ್ನು ಪ್ರಾರ್ಥಿಸುತ್ತಾಳೆ. ಅನಾಥ ರಕ್ಷಕನೇ, ಮಾರ್ಕಂಡೇಯರನ್ನು ಬದುಕಿಸಿದಂತೆ ನನ್ನ ಪತಿಯನ್ನು ಬದುಕಿಸಿಕೊಡು ಎಂದು ಪರಿಪರಿಯಾಗಿ ದುಃಖದಿಂದ ಪ್ರಾರ್ಥಿಸುತ್ತಾಳೆ. ಮೇಲು ಧ್ವನಿಯಿಂದ ಬಹಳವಾಗಿ ರೋಧಿಸುತ್ತಾಳೆ. ಆಗ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುವ ಶಿವಪಾರ್ವತಿಯರಿಗೆ ಅವಳ ಅರ್ಥನಾದವು ಕೇಳಿಸುತ್ತದೆ. ಯಾರದು ಈ ಆಕ್ರಂದನ ಎಂದು ಪಾರ್ವತಿಯು ನೋಡುತ್ತಾಳೆ. ಆ ಬಾಲಿಕೆಯ ಪ್ರಕಾಶಮಾನವಾದ ತೇಜಸ್ಸು ಶಿವಪಾರ್ವತಿಯರನ್ನು ಅವಳ ಬರುವಂತೆ ಮಾಡುತ್ತದೆ. ತಕ್ಷಣವೇ ಆ ಸ್ಮಶಾನದಲ್ಲಿ ಶಿವಪಾರ್ವತಿಯರು ಅವಳಿಗೆ ಪ್ರತ್ಯಕ್ಷರಾಗುತ್ತಾರೆ. ಅವರನ್ನು ಕಂಡ ಆ ಬಾಲಕಿ ಸಾಷ್ಟಾಂಗವರೆಗಿ ತನ್ನ ದೀನ ಪರಿಸ್ಥಿತಿಯನ್ನು ತೋಡಿಕೊಳ್ಳುತ್ತಾಳೆ. ತನ್ನ ಗಂಡನನ್ನು ಹೇಗಾದರೂ ಬದುಕಿಸಿಕೊಡಿ ಎಂದು ಪರಿಪರಿಯಾಗಿ ಪ್ರಾರ್ಥಿಸುತ್ತಾಳೆ. ಅದಕ್ಕೆ ಈಶ್ವರನು, ಕೇಳು ಮಗಳೇ, ಸ್ತ್ರೀಯರಿಗೆ ದೀರ್ಘ ಸೌಮಂಗಲ್ಯದ ವೃದ್ಧಿಗೆ, ಸಕಲ ಮಂಗಳಕರವಾದ ಪೌತ್ರಾಭಿವೃದ್ಧಿಗೆ ಕಾರಣವಾದ ಒಂದು ವ್ರತವಿದೆ. ಅದನ್ನು ಹೇಳಿವೆ. ಭಕ್ತಿಯಿಂದ ಈ ವ್ರತವನ್ನು ಆಚರಿಸು. ಇಂದು ಅಮಾವಾಸ್ಯೆ, ಆದ್ದರಿಂದ ಹಿಂದೆ ಈ ವ್ರತವನ್ನು ಆಚರಿಸು ಎಂದೆನು. ಶುದ್ಧ ಸ್ನಾನಾದಿಗಳನ್ನು ಮಾಡಿ ಪೂಜೆಯ ಸ್ಥಳವನ್ನು ಶೋಧಿಸಿ ಸರ್ವತೋ ಭದ್ರಮಂಡಲವನ್ನು ಬರೆದು ಅಕ್ಕಿಯ ರಾಶಿ ಮೇಲೆ ಮಣ್ಣಿನಿಂದ 2 ದೀಪಸ್ತಂಭಗಳನ್ನು ಮಾಡಿ ಪಾರ್ವತಿ ಸಮೇತನಾದ ಜ್ಯೋತಿರ್ನಾಮಕನಾದ ನನ್ನನ್ನು ಪೂಜಿಸು. ಗೋಧಿ ಹಿಟ್ಟಿನಿಂದ ಮಾಡಿದ ಪದಾರ್ಥವನ್ನು ನೈವೇದ್ಯವಾಗಿ ನಿವೇದಿಸು. ಹೀಗೆ ಮಾಡಿದ್ದಲ್ಲಿ ಸಕಲ ಇಷ್ಟಾರ್ಥವನ್ನು ಹೊಂದಿವೆ ಎಂದು ಶಿವನು ನುಡಿದನು. ಅಂತೆಯೇ ಆ ಬಾಲೆ ಚಾಚೂ ತಪ್ಪದಂತೆ ಭಗೀರಥಿಯಲ್ಲಿ ಮಿಂದು ಭಕ್ತಿಯಿಂದ ಆ ವ್ರತವನ್ನು ಆಚರಿಸುತ್ತಾಳೆ. ಕೊನೆಯಲ್ಲಿ ಗೋಧಿ ಹಿಟ್ಟಿನಿಂದ ಮಾಡಿದ ಬೇಳೆ ಭಂಡಾರವನ್ನು ನಿವೇದಿಸುತ್ತಾಳೆ. ಅಣ್ಣ ತಮ್ಮಂದಿರಿದ್ದರೆ ಆ ಭಂಡಾರವನ್ನು ಒಡೆದು ಕೊಡುತ್ತಿದ್ದರು ಎಂದು ದುಃಖಿಸಿದಾಗ ಸಾಕ್ಷಾತ್ ನಂದಿ ವಾಹನನಾದ ಶಿವನೇ ಅವಳಿಗೆ ಬೇಳೆ ಭಂಡಾರವನ್ನು ಒಡೆದು ಕೊಡುತ್ತಾನೆ. ಹೀಗೆ ಜ್ಯೋತಿಸ್ತಂಭವನ್ನು ಪೂಜಿಸಿ ಗೌರಿ ಹರಹರ ಕೃಪೆಗೆ ಪಾತ್ರಳಾಗಿ ಮೃತವಾದ ತನ್ನ ಪತಿಯನ್ನು ಬದುಕಿಸಿಕೊಳ್ಳುತ್ತಾಳೆ. ನಂತರ ಶಿವನ ಅನುಗ್ರಹದಿಂದ ಅಲ್ಲಿಯೇ ಅವರಿಗೊಂದು ಪಟ್ಟಣವೊಂದು ನಿರ್ಮಾಣವಾಗುತ್ತದೆ. ಸಕಲ ಐಶ್ವರ್ಯಗಳನ್ನು ಹೊಂದಿ ಅನೇಕ ವರ್ಷಗಳ ಕಾಲ ಸಂತೋಷದಿಂದ ಜೀವನ ಸಾಗಿಸುತ್ತಾರೆ. ಇದು ಭವಿಷ್ಯೋತ್ತರ
ಶಾಸ್ತ್ರೋಕ್ತ ಪುರಾಣದಲ್ಲಿ ಬಂದ ದೀಪಸ್ತಂಭದ ಗೌರಿ ವ್ರತ ಇದೇ ಭೀಮನ ಅಮಾವಾಸ್ಯೆ ಎಂದು ಪ್ರಸಿದ್ಧಿಯನ್ನು ಪಡೆಯಿತು. ಸ್ನೇಹಿತರೆ, ನೋಡಿದ್ರ ಎಷ್ಟು ಚೆನ್ನಾಗಿದೆ ಕತೆ. ನಿಮಗೆ ತುಂಬ ದಿನ ಆಗ್ಬಿಟ್ಟಿತ್ತು ಕತೆ ಎಲ್ಲ ಕೇಳಿ, ಬಟ್ ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದಕ್ಕೆ ಹೇಳೋದು, ಯಾವಾಗಲೂ ಅಷ್ಟೇ ನಾವು ಮಾಡುವಂಥ ವ್ರತಗಳಿರ್ಬೋದು, ಪೂಜೆ ಪುನಸ್ಕಾರಗಳಿರ್ಬೋದು, ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನಮಗೆ ಇವಾಗ ಅರ್ಥ ಆಗ್ತಾ ಇರುತ್ತೆ ಸ್ನೇಹಿತರೆ. ಈಗಿನ ಕಾಲದಲ್ಲಿ ವ್ರತಗಳೆಲ್ಲ ಕೆಲವೊಬ್ಬರಿಗೆ ನಂಬಿಕೆನೇ ಇರೋದಿಲ್ಲ. ಆದರೆ ನೋಡಿ, ತನ್ನ ಪತಿಯ ಪ್ರಾಣ ಹೋಗಿದಂಥ ಸಂದರ್ಭದಲ್ಲಿ, ಅಂಥ ಸ್ಮಶಾನದಲ್ಲಿ ಒಬ್ಬಂಟಿಯಾಗಿ ನಿರ್ಗತಿಗಳಾಗಿ ಅಳ್ತಿರೋಂಥ ಸಂದರ್ಭದಲ್ಲಿ ಶಿವ ಮತ್ತು ಪಾರ್ವತಿ ಪ್ರತ್ಯಕ್ಷ ಆಗಿ ತನ್ನ ಗಂಡಂಗೆ ಆಯಸ್ ಕೊಡ್ತಾರೆ ಅಂದರೆ ಅದು ಎಂಥ ಶಕ್ತಿ ಇರುತ್ತಲ್ವ ಸ್ನೇಹಿತರೆ. ಅದಕ್ಕೆ ಹೇಳೋದು, ಯಾವಾಗಲೂ ಅಷ್ಟೇ ನಾವು ಯಾವುದೇ ಒಂದು ವ್ರತ ಆಗಿರ್ಬೋದು, ಒಂದು ಪೂಜೆ ಆಗಿರ್ಬೋದು, ಒಂದು ಪುಟ್ಟ ತಂತ್ರ ಆಗಿರ್ಬೋದು, ಮನಸ್ಸಿಂದ ಶುದ್ಧ ಮನಸ್ಸಿಂದ ನಾವು ಮಾಡಿದರೆ ಅದಕ್ಕೆ ಭಗವಂತ ನಮಗೆ ಯಾವ ಪ್ರತಿಫಲ ಕೊಡಬೇಕು ಆ ಪ್ರತಿಫಲನ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಇವಾಗ ವ್ರತದ ಆಚರಣೆ ಹೀಗಿರಲಿ. ಆಷಾಢ ಕೃಷ್ಣ ಅಮಾವಾಸ್ಯೆ ಎಂದು ಸ್ತ್ರೀಯರು ಶುದ್ಧವಾಗಿ ಎಣ್ಣೆ ಸ್ನಾನಾದಿಗಳನ್ನು ಮಾಡಿ ಶುದ್ಧ ಬಟ್ಟೆಯನ್ನು ತೊಟ್ಟು 2 ದೀಪಸ್ತಂಭಗಳನ್ನು ಸ್ಥಾಪಿಸಬೇಕು. ಜೊತೆಗೆ ಉಮಾಮಹೇಶ್ವರರ ಚಿತ್ರವನ್ನು ಇಡಬೇಕು. ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಪ್ರಜ್ವಲಿಸಬೇಕು. ಸರ್ವವಿಘ್ನ ಪರಿಹಾರಕನಾದ ಮಹಾಗಣಪತಿಯನ್ನು ಮೊದಲು ಪೂಜಿಸಬೇಕು. ದೀಪಸ್ತಂಭದಲ್ಲಿ ಶಿವಪಾರ್ವತಿಯರ ಧ್ಯಾನ ಆಹ್ವಾನಾದಿಗಳನ್ನು ಮಾಡಿ ಷೋಡೋಪಚಾರ ಪೂಜೆಯನ್ನು ಮಾಡಬೇಕಾಗುತ್ತದೆ. 9 ಎಳೆಯ ದಾರವನ್ನು ಅರಿಶಿಣ ಕುಂಕುಮದಿಂದ ಪೂಜಿಸಿ ಅದಕ್ಕೆ 9 ಗಂಟುಗಳನ್ನು ಹಾಕಬೇಕಾಗುತ್ತದೆ. ಗೋಧಿ ಹಿಟ್ಟಿನಿಂದ ಮಾಡಿದ ಕಡುಬು ಹೂರಣ ತುಂಬಿದ ಕಡುಬು ನೈವೇದ್ಯ ತೋರಿಸಬೇಕಾಗುತ್ತದೆ. ಮನೆಯ ಹೊಸ್ತಿಲ ಮೇಲೆ ಬೇಳೆ ಭಂಡಾರವನ್ನಿಟ್ಟು ಅಣ್ಣ ತಮ್ಮಂದಿರ ಮೊಳಕೈಯಿಂದ ಆ ಭಂಡಾರವನ್ನು ಒಡಿಸಿ ಅವರ ಕೈಯಿಂದಲೇ ಆಶೀರ್ವಾದ ರೂಪವಾಗಿ ಅದನ್ನು ಸ್ವೀಕರಿಸುವ ಸಂಪ್ರದಾಯವೂ ಇದೆ. ಪೂಜಿಸಿದ ದಾರವನ್ನು ಬಲಗೈಗೆ ಕೊಟ್ಟುಕೊಳ್ಳಬೇಕು. ನಂತರ ಗೌರಿಗೆ ಉಡಿಯನ್ನು ತುಂಬಿ ಹೂರಣದ ಆರತಿಯನ್ನು ಮಾಡಬೇಕಾಗುತ್ತದೆ. ವಿವಾಹಿತ ಸ್ತ್ರೀಯರು ತನ್ನ ಪತಿಯ ಪಾದ ತೊಳೆದು ತಿಲಕವಿಟ್ಟು ನಮಸ್ಕರಿಸಿ ದೀರ್ಘ ಸೌಮಂಗಲ್ಯವನ್ನು ಪ್ರಾರ್ಥಿಸಿ ಆರತಿಯನ್ನು ಮಾಡಬೇಕು. ನಂತರ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ ಎಲ್ಲರ ಆಶೀರ್ವಾದವನ್ನು ಪಡೆಯಬೇಕಾಗುತ್ತದೆ. ಸಾಯಂಕಾಲದ ಸಮಯದಲ್ಲಿ ಮನೆಗೆ ಮುತ್ತೈದೆಯರನ್ನು ಕರೆದು ಅರಿಶಿಣ, ಕುಂಕುಮ, ಬಳೆ, ಕುಪ್ಪಸದ ಋಣ, ಎಲೆ, ಅಡಿಕೆ, ದಕ್ಷಿಣೆ ಇತ್ಯಾದಿ ಮಂಗಳ ದ್ರವ್ಯಗಳನ್ನು ಕೊಟ್ಟು ಆಶೀರ್ವಾದ ಪಡೆಯಬೇಕಾಗುತ್ತದೆ. ಪಾರ್ವತಿಯು ಸಂತಾನ, ಸಮೃದ್ಧಿ, ಪಾತಿವ್ರತ್ಯ ಹಾಗೂ ಶಕ್ತಿಯ ಸಂಕೇತಳು. ಆದ್ದರಿಂದ ಸ್ತ್ರೀಯರು ಆ ದಿನದಂದು ದಾಂಪತ್ಯಕ್ಕೆ ಅಭಿಮಾನಿಗಳಾದ ಉಮಾಮಹೇಶ್ವರರ ಪೂಜೆಯನ್ನು ವಿಶೇಷವಾಗಿ ಮಾಡುತ್ತಾರೆ. ನೋಡಿ ಸ್ನೇಹಿತರೆ, ನಾವು ಈ ರೀತಿ ಪೂಜೆನ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನನಗೆ ಗೊತ್ತಿರೋಷ್ಟು ಸರಳ ರೀತಿಲಿ ನಾನು ನಿಮಗೆ ಹೇಳಿದ್ದೀನಿ. ಇದನ್ನು ಖಂಡಿತವಾಗ್ಲೂ ನೀವು ಆಚರಣೆ ಮಾಡಿ. ಆಮೇಲೆ ಏನಂತ ನಾವು ಪ್ರಾರ್ಥನೆ ಮಾಡ್ಕೊಬೇಕು ಅಂದರೆ ಸ್ನೇಹಿತರೆ, ಮೃತ್ಯುಂಜಯ ನಮಸುಭ್ಯಂ ತವಾಮೆ ಸೂತ್ರಧಾರಣಾತ್ ಸೌಭಾಗ್ಯಂ ಧನಧಾನ್ಯಂ ಚ ಪ್ರಜಾವೃದ್ಧಿಂ ಸದಾ ಕುರು. ನೋಡಿ, ಆಮೇಲೆ ಉಮಾ ವೈ ವಾಕ್ಸ್ ಸಮೃದ್ಧಿಷ್ಟ ಮನೋರುದ್ರ ಉದಾರುತಂ ತದೇತತ್ ಮಿಥುನಂ ಜ್ಞಾನತ್ವಾನ ದಾಂಪತ್ಯಾತ್ ವಿಹೀಯತೆ. ನೋಡಿ, ಈ ಮಂತ್ರನ ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಯಾಕೆ ಈ ಮಂತ್ರನ ಹೇಳ್ಕೊಬೇಕು ಅಂದರೆ ನಮ್ಮ ಪತಿಯ ಆರೋಗ್ಯ ಆಯಸ್ಸು 100 ಕಾಲ ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿ ನಮ್ಮ ಜೊತೆ ಇರಬೇಕು ಅಂದರೆ ನಾವು ಇವತ್ತಿನ ದಿನ ಜ್ಯೋತಿರ್ಭೀಮೇಶ್ವರ ವ್ರತನ ಮಾಡೋಂಥ ಸಂದರ್ಭದಲ್ಲಿ ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು, ಕುಲದೇವರನ್ನ ಪ್ರಾರ್ಥನೆ ಮಾಡಿಕೊಂಡು, ಶಿವಪಾರ್ವತಿಯರನ್ನ ನಾವು ಪ್ರಾರ್ಥನೆ ಮಾಡಿ, ಅದರಲ್ಲೂ ನಾವು ಗುರುಗಳ ಮುಖಾಂತರ ನಾವು ಈ ಮಂತ್ರನ ನಾವು ಪಡಿಸಿದ್ದೆ ಆದರೆ ಗಂಡನಿಗೆ ಆರೋಗ್ಯ ಆಯಸ್ಸು ಅನ್ನೋದು ಬರುತ್ತೆ. ಅಪಮೃತ್ಯು ದೋಷಗಳಿದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಮಂತ್ರ ಸಹಾಯ ಮಾಡುತ್ತೆ ಸ್ನೇಹಿತರೆ. ಅದಾದಮೇಲೆ ನಮ್ಮ ಭಾರತೀಯ
ನಮ್ಮ ಭಾರತೀಯ ಸಂಪ್ರದಾಯವೇನೆಂದರೆ ಸಕಲ ಜಾತಿ ಮತ ಧರ್ಮಗಳನ್ನು ಏಕತೆಯಿಂದ ಕಾಣುವ ಸಂಸ್ಕೃತಿ. ಆದ್ದರಿಂದ ಈ ಪೂಜೆಯು ಯಾವುದೇ ಒಂದು ಧರ್ಮಕ್ಕಾಗಲಿ ಜಾತಿಗಾಗಲಿ ಸೀಮಿತಗೊಂಡಿಲ್ಲ. ಎಲ್ಲ ಸುಮಂಗಲಿಯರು ಅವಶ್ಯವಾಗಿ ಆಚರಿಸಬಹುದಾದ ವ್ರತ ಇದು. ನಮ್ಮ ಅನುಕೂಲತೆಗಳಿಗೆ ತಕ್ಕಂತೆ ವೈಭವ ಅವಶ್ಯವಾಗಿ ಮಾಡಬೇಕು. ಆದರೆ ವೈಭವ ಆಡಂಬರಗಳೇ ಮುಖ್ಯವಲ್ಲ. ಪೂಜೆಯಲ್ಲಿ ಬೇಕಾದ ಮುಖ್ಯ ಸಾಮಗ್ರಿ ಭಕ್ತಿ. ಆದ್ದರಿಂದ ಯಥಾಯೋಗ್ಯವಾಗಿ ಭಕ್ತಿ ವಿಶ್ವಾಸಗಳಿಂದ ಪೂಜೆಯನ್ನು ಮಾಡುವುದೇ ಅತಿ ಪ್ರಧಾನ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನೀವು ಆಡಂಬರದ ಪೂಜೆಗಳನ್ನ ನಾವು ಮಾಡ್ತಿದ್ದೀವಿ ಅಂತ ಬೇರೆಯವ್ರ ಮನೇಲಿ ಹೆಂಗೆಂಗೋ ಮಾಡ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ ಅಂತ ಆಡಂಬರ ಪೂಜೆನ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬೇಡಿ. ಇದು ತುಂಬ ಸರಳವಾದದ್ದು. ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ನೋಡಿ. ಮನೇಲಿ ಈ ವ್ರತ ಮಾಡೋವಂಥವ್ರು ಮನೇಲಿ ಚಿನ್ನದ ದೀಪದೇ ಇಟ್ಟು ಮಾಡೋವಂಥವ್ರು ಇರ್ತಾರೆ, ಬೆಳ್ಳಿದು ಇಡೋವಂಥದ್ದು ಇರ್ತಾರೆ. ಕೆಲವೊಬ್ಬರು ಮನೇಲಿ ಏನೂ ಇಲ್ಲ ಅನ್ನೋರು ನಿಮ್ಮ ಮನೇಲಿರೋವಂಥ ಮಣ್ಣಿನ ಹಣತೆಯಲ್ಲೂ ಕೂಡ ನೀವು ದೀಪ ಹಚ್ಚಿ ನಿಮ್ಗೇನೂ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ಒಂದು ಶಿವ ಮತ್ತು ಪಾರ್ವತಿ ಇರುವಂಥದ್ದು ಒಂದು ಫೋಟೋನ ತಗೊಂಡು ಅದ್ರ ಎದುರಿಗೆ ಒಂದು ತಾಮ್ರದ ತಟ್ಟೆನ ತಗೊಂಡು ಅದರಲ್ಲಿ ಸ್ವಲ್ಪ ಅಕ್ಕಿನ ಹಾಕಿ ಅದ್ರ ಮೇಲೆ 2 ದೀಪನ ಇಟ್ಟು ಆ ದೀಪಕ್ಕೆ ನೀವು ಶಿವ ಮತ್ತು ಪಾರ್ವತಿ ಅಂತ ತಿಳ್ಕೊಂಡು ನಿಮ್ಮ ಮನೆಯಲ್ಲಿರೋಂಥ ಗೋಧಿ ಹಿಟ್ಟಿನಿಂದ ಯಾವುದಾದ್ರೂ ಒಂದು ನೈವೇದ್ಯನ, ಏನಾದರೂ ಒಂದು ಪಾಯಸ ಮಾಡಿರ್ಬೋದು ಅಥವಾ ಗೋಧಿಗೆ ಸಂಬಂಧಪಟ್ಟಂಥದ್ದು ಯಾವುದಾದ್ರೂ ಒಂದು ಅಡುಗೆನ ನೈವೇದ್ಯವಾಗಿಟ್ಟು ನೀವು ನಾನು ಕೊಟ್ಟಿರೋಂಥ ಈ ಮಂತ್ರನ ನೀವು ಹೇಳ್ಕೊಂಡು, ಅದು ಮಂತ್ರ ಹೇಳೋಕ್ಕಾಗಲಿಲ್ಲ ಅಂದರೆ ಶಿವಪಾರ್ವತಿಯರನ್ನ ಮನಸ್ಸಿನಲ್ಲಿ ನೆಂದು ನೀವು ಅವತ್ತಿನ ದಿನ ದೇವತೆ ಮುಂದೆ ಕೂತ್ಕೊಂಡು ನನ್ನ ಗಂಡಂಗೆ ಆರೋಗ್ಯ ಆಯಸ್ಸು ಕೊಡು, ಅಭಿವೃದ್ಧಿ ಕೊಡು. ಯಾಕಂದರೆ ನನ್ನ ಸಂಸಾರನ ಸರಿತೂಗಿಸ್ಕೊಂಡು ಹೋಗ್ತಾ ಇರೋದು ನನ್ನ ಗಂಡನೇ. ಅವನು ಕಷ್ಟಪಟ್ಟು ಸಂಪಾದನೆ ಮಾಡಿ ಇರೋದ್ರಲ್ಲಿ ಕೂಲಿ ನಾಲಿ ಮಾಡಿ ನನ್ನನ್ನು ಸಾಕ್ತಾ ಇದ್ದಾನೆ. ಅವನೇ ನನಗೆ ಜೀವನಕ್ಕೆ ಮತ್ತು ಜೀವಕ್ಕೆ ದಿಕ್ಕು ಅಂತ ನನ್ನ ಗಂಡ ಯಾವಾಗಲೂ ಆರೋಗ್ಯವಾಗಿರಲಿ, ಆಯಸ್ಸು ಕೊಡು, ಅವನು ಯಾವಾಗಲೂ ಸುಖವಾಗಿರೋಂಗೆ ನೀವು ಆಶೀರ್ವಾದ ಮಾಡಿ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ಬೇಡಿಕೆಗಳನ್ನೆಲ್ಲ ತಾಯಿ ಮುಂದೆ ನೀವು ಹೇಳ್ಕೊಂಡಾಗ ಖಂಡಿತವಾಗ್ಲೂ ಅದಕ್ಕೂ ಶಿವಪಾರ್ವತಿಯರ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ. ನೀವು ಕೆಲವೊಂದು ಪದ್ಧತಿಗಳಿರುತ್ತೆ, ಭಂಡಾರ ಹೊಡೆಯುವಂಥ ಪದ್ಧತಿಗಳಿರುತ್ತೆ, ಅದನ್ನು ಆಯಾ ಮನೆತನಗಳಿಂದ ರೂಢಿಸ್ಕೊಂಬಂದಿರ್ತಾರೆ. ಅದ್ಯಾವುದೂ ಆಗಲಿಲ್ಲ ಅಂದರೆ ಕಂಕಣ ದಾರನ ನಿಮ್ಮ ಗಂಡಂದ್ರ ಪಾದ ತೊಳೆದು ನೀವು ನಮಗೆ ದೀರ್ಘ ಸುಮಂಗಲಿ ಯಾವಾಗಲೂ ನಮಗೆ ಸಿಗ್ತಾ ಇರಲಿ ಅಂತೇಳಿ ನೀವು ನಿಮ್ಮ ಗಂಡನ ಕೈಗೆ ಕಂಕಣ ದಾರನ ಕಟ್ಸ್ಕೊಳ್ಳಿ. ಅಥವಾ ಅವರಿಂದ ನೀವು ಕಂಕಣ ದಾರನ ಕಟ್ಸ್ಕೊಂಡು ಅಟ್ಲೀಸ್ಟು ಅವತ್ತಿನ ದಿನ ಅಮಾವಾಸ್ಯೆ ದಿನ ಪ್ರತಿಯೊಬ್ಬರು ಕೂಡ ನಿಮ್ಮ ಸುತ್ತಮುತ್ತ ಇರೋಂಥ ಶಿವನ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಹೋಗಿ, ಮಕ್ಕಳು ಸಮೇತ ಹೋಗಿ. ಯಾಕಂದರೆ ಶಿವಪಾರ್ವತಿಯರ ಅನುಗ್ರಹ, ಇಬ್ಬರ ಆಶೀರ್ವಾದ ನಮಗೆ ಪರಿಪೂರ್ಣವಾಗಿ ಸಿಕ್ಕಿದಾಗ ನಮ್ಮ ಕುಟುಂಬದಲ್ಲೂ ಅಷ್ಟೇ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ ಎಲ್ಲನೂ ಸಿಗುತ್ತೆ ಅಂತ ತಿಳಿಸ್ತಿದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿರೋ ಅಷ್ಟು ನಾನು ಯಾವ ರೀತಿ ನನಗೆ ತಿಳಿದಿದೆಯೋ ಆ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಮಧ್ಯದಲ್ಲಿ ಸ್ವಲ್ಪ ನಾನು ಮಾತಾಡುವಾಗ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿರ್ಬೋದು ಪದಗಳು, ಅದೇನಾದರೂ ಆಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕಂದರೆ ಕೆಲವೊಂದು ಟೈಮ್ಗಳಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ಪದಗಳು ಬೇರೆ ಕಡೆ ಹೋಗುತ್ತೆ. ಅದೇನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳಿಕೊಂಡು ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.